ಈ ತಿಂಗಳು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಸೂರ್ಯ ಧನುಸ್ಸು ರಾಶಿಗೆ ಪ್ರವೇಶ. ಹೀಗಾಗಿ ಕೆಲವು ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಸಮಯ. ಆದರೆ ಇನ್ನೂ ಕೆಲ ರಾಶಿಗಳಿಗೆ ಅಶುಭ ಹಾಗೂ ಮಿಶ್ರ ಫಲ ಲಭಿಸುತ್ತೆ. ಆ ರಾಶಿಗಳು ಯಾವುದು ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಮೇಷರಾಶಿಯ ಮಾಸ ಭವಿಷ್ಯ ತಿಂಗಳ ಮೊದಲಲ್ಲಿ 2ನೇ ಮನೆಯ ಅಧಿಪತಿ ಶುಕ್ರ ಭಾಗ್ಯ ಸ್ಥಾನದಲ್ಲಿದ್ದು ನಂತರ ಲಾಭಸ್ಥಾನಕ್ಕೆ ಪ್ರವೇಶವಾಗ್ತಾನೆ. ಶುಕ್ರ ಭಾಗ್ಯಸ್ಥಾನದಲ್ಲಿ ಹಾಗೂ ಲಾಭಸ್ಥಾನದಲ್ಲೂ ನಿಮಗೆ ಶುಭಕರ. ಈ ಮಾಸದ ಮಧ್ಯದಿಂದ ಶುಕ್ರ 10-11ನೇ ಮನೆಯ ಅಧಿಪತಿ ಶನಿಯ ಜೊತೆ ಲಾಭಸ್ಥಾನದಲ್ಲಿ ಇರ್ತಾರೆ. ಶುಕ್ರ ಶನಿ ಇಬ್ಬರು ಯುತಿ ಯೋಗದಲ್ಲಿ ಲಾಭಸ್ಥಾನದಲ್ಲಿ ಇರೋದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಹೊಸ ಉದ್ಯೋಗ ಸಿಗೋ ಸಮಯ. ಯಾವುದೇ ಕೆಲಸದಲ್ಲಿ ಯಶಸ್ಸು ಜಯ ಲಭಿಸುತ್ತೆ. ಇನ್ನು ವೃಷಭ ರಾಶಿಯ ಈ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಇದ್ದು ಶುಭ ಫಲಗಳನ್ನು ನೀಡ್ತಾನೆ. ಈ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ 8ನೇ ಮನೆಗೆ ಪ್ರವೇಶವಾಗ್ತಾನೆ. ಶುಕ್ರ 10ನೇ ಮನೆಗೆ ಪ್ರವೇಶವಾಗಿ ಶನಿಯೊಡನೆ ಯುತಿಯೋಗದಲ್ಲಿ ಇರ್ತಾನೆ. 3ರಲ್ಲಿ ಕುಜ, 11ರಲ್ಲಿ ರಾಹು, 7ನೇ ಮನೆಯಲ್ಲಿ ಬುಧ ಒಳ್ಳೆಯ ಆಯಕಟ್ಟಿನ ಜಾಗಗಳಲ್ಲಿ ಇದ್ದು ನಿಮಗೆ ರಕ್ಷಣೆ ಮತ್ತು ಬಲ, ಹಣ ಎಲ್ಲವನ್ನ ಕೊಡ್ತಾನೆ. ಹೊಸ ವರ್ಷಕ್ಕೂ ಮೊದಲು ಈ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ. ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇದೆ. ಗಂಡು ಮಕ್ಕಳಿರುವವರಿಗೆ ಮಕ್ಕಳ ಕುರಿತು ಕೊಂಚ ಚಿಂತೆ ಇರುತ್ತೆ. ಮಿಥುನ ರಾಶಿಯ ಮಾಸ ಭವಿಷ್ಯ. ಈ ಮಾಸದ ಮಧ್ಯದಿಂದ 9ನೇ ಮನೆಯಲ್ಲಿ ಶುಕ್ರ ಶನಿಯ ಜೊತೆ ಇರ್ತಾನೆ. ಶುಕ್ರ ಭಾಗ್ಯಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಆದರೂ ಈಗ ನಿಮಗೆ ಗುರುಬಲ ಇಲ್ಲ. ಬೇರೆ ಗ್ರಹಗಳು ವ್ಯತಿರಿಕ್ತ ಸ್ಥಾನದಲ್ಲಿ ಇದೆ. ಯಾವುದೂ ಸಹಕಾರಿ ಆಗಲ್ಲ. ಒತ್ತಡಗಳು, ಅನಾರೋಗ್ಯ, ಹಣಕಾಸು ಚಿಂತೆ ಇರುತ್ತೆ. ನೀವು ಬಯಸಿದಷ್ಟು ಧನಲಾಭ ಸಿಗ್ತಿಲ್ಲ. ನಿಮ್ಮ ಶ್ರಮ ಹೆಚ್ಚು ಹಾಗೂ ಫಲ ಕಡಿಮೆ. ತಾಯಿಗೆ ಒತ್ತಡಗಳು ಇರುತ್ತೆ. ಈ ಮಾಸದ ಮಧ್ಯಭಾಗದವರೆಗೂ ಸೂರ್ಯ 6ನೇ ಮನೆಯಲ್ಲಿ ಇದ್ದು ಶುಭ ಫಲಗಳನ್ನು ಕೊಡ್ತಾನೆ. ಸೂರ್ಯ ಬುಧರ ಬುಧಾದಿತ್ಯ ಯೋಗ ನಿಮಗೆ ಕೊಂಚ ಉಳಿತನ್ನ ಮಾಡುತ್ತೆ. ನಿಮ್ಮ ಮಾತಿನಿಂದ ಲಾಭವಾಗುತ್ತೆ. ಮಾನಸಿಕವಾಗಿ ಬಹಳ ಅಶಾಂತಿ ಅನುಭವಿಸ್ತಿದ್ದೀರಿ. ಕಟಕ ರಾಶಿಯ ಮಾಸ ಭವಿಷ್ಯ. 11ನೇ ಮನೆಯಲ್ಲಿ ಗುರು ಇದ್ರೂ ವಕ್ರಿಯಾಗಿ ಇರೋದ್ರಿಂದ ಲಾಭ ಕಡಿಮೆ. ಬರಬೇಕಾದ ಬಾಕಿಗಳು ನಿಧಾನವಾಗುತ್ತೆ. 5ನೇ ಮನೆಯಲ್ಲಿ ಬುಧ ಇರೋದು ಶುಭ ತರುತ್ತೆ. ಈ ಮಾಸ ಮಧ್ಯದಿಂದ ಸೂರ್ಯ 6ನೇ ಧನಸ್ಸು ರಾಶಿಗೆ ಪ್ರವೇಶವಾದಾಗ ನಿಮಗೆ ಹೆಚ್ಚಿನ ಶುಭ ಫಲಗಳು ಕಾಣಸಿಗುತ್ತೆ. ಈ ಮಾಸದ ಮಧ್ಯದಿಂದ ಶುಕ್ರ ಹಾಗೂ ಶನಿ 8ನೇ ಮನೆಯಲ್ಲಿ ಯುತಿಯೋಗದಲ್ಲಿ ಇರ್ತಾರೆ. ಅಷ್ಟಮ ಶನಿಯ ಪ್ರಭಾವ ಶುಕ್ರದಿಂದ ಬಹಳ ಮಟ್ಟಿಗೆ ತಗ್ಗಬಹುದು. ಇನ್ನು ನಿಮಗೆ ಅಷ್ಟಮ ಶನಿಯ ಪ್ರಭಾವ ದಿನೇ ದಿನೇ ಕಡಿಮೆ ಆಗುತ್ತೆ. ನಿಮ್ಮ ರಾಶಿಯಿಂದ ಕುಜ 2ನೇ ಮನೆಗೆ ಪ್ರವೇಶವಾದಾಗ ದೈಹಿಕ ಕಿರಿಕಿರಿ, ಅನಾರೋಗ್ಯ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಸಿಂಹ ರಾಶಿಯ ಮಾಸ ಭವಿಷ್ಯ. ನಿಮಗೆ ಈಗ ಪರೀಕ್ಷಾ ಕಾಲ. 4ನೇ ಮನೆಯಲ್ಲಿ ಇರೋ ಬುಧನಿಂದ ಮಾತ್ರ ಸದ್ಯಕ್ಕೆ ನಿಮಗೆ ರಕ್ಷಣೆ. 7ನೇ ಮನೆಯಲ್ಲಿ ಶನಿ ನಿಮ್ಮ ರಾಶಿಯನ್ನೇ ನೋಡ್ತಾನೆ. ಈ ಮಾಸದ ಮಧ್ಯದಿಂದ ಶುಕ್ರನು 7ನೇ ಮನೆ ಪ್ರವೇಶಿಸಿ ನಿಮ್ಮ ರಾಶಿಯನ್ನ ಶನಿಯ ಜೊತೆ ವೀಕ್ಷಿಸ್ತಾನೆ. ಶುಕ್ರ ಶನಿ ಇಬ್ಬರು ನಿಮ್ಮ ರಾಶಿಗೆ ಶತ್ರುಗಳಾದ್ರಿಂದ ನಿಮಗೆ ಕಿರಿಕಿರಿ ತಪ್ಪಿದ್ದಲ್ಲ. 2ನೇ ಮನೆಯಲ್ಲಿ ಕೇತು ಕೌಟುಂಬಿಕ ಅಶಾಂತಿ ಕೊಡ್ತಾನೆ. 8ರಲ್ಲಿ ರಾಹು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾನೆ. ಆಹಾರ ಕ್ರಮದಲ್ಲಿ ಎಚ್ಚರಿಕೆ ಇರಲಿ. 12ನೇ ಮನೆಯಲ್ಲಿ ನೀಚ ಕುಜ ನಿಮ್ಮ ಆಸ್ತಿಪಾಸ್ತಿಗಳ ಮೇಲೆ ತಕರಾರುಗಳನ್ನು ತರ್ತಾನೆ. ಎಚ್ಚರಿಕೆಯಿಂದ ಇರಿ. ನಿಮಗೆ ಈಗ ಗುರುಬಲ ಇಲ್ಲ. ಗುರು ದಶಮ ಸ್ಥಾನದಲ್ಲಿ ಇದ್ದು ವೃತ್ತಿ ಕ್ಷೇತ್ರದಲ್ಲಿ ಒತ್ತಡಗಳನ್ನು ಕೊಡ್ತಾನೆ. ತಂತಿಯ ಮೇಲೆ ಹೆಜ್ಜೆ ಇಟ್ಟಂತೆ ಈಗ ನಿಮಗೆ ಎಚ್ಚರಿಕೆಯ ನಡೆ ಇರಬೇಕು. ಕನ್ಯಾ ರಾಶಿಯ ಮಾಸ ಭವಿಷ್ಯ. 9ನೇ ಮನೆಯಲ್ಲಿ ಗುರು, 3ರಲ್ಲಿ ಬುಧ, ಲಾಭದಲ್ಲಿ ಕುಜ, 6ನೇ ಸ್ಥಾನದಲ್ಲಿ ಶನಿ ಎಲ್ಲರೂ ನಿಮಗೆ ಶುಭ ಫಲ ಕೊಡ್ತಾರೆ. ಆದರೆ ಗುರು ವಕ್ರೀಯವಾಗಿರೋದ್ರಿಂದ ಹೆಚ್ಚು ನಿರೀಕ್ಷೆ ಮಾಡೋ ಹಾಗಿಲ್ಲ. ಗುರುವಿನ ವಕ್ರತೆ ಹೋಗೋವರೆಗೂ ಕಾಯಬೇಕು. 6ನೇ ಮನೆಯ ಶನಿ ನಿಮಗೆ ಅಧಿಕ ಧನಲಾಭ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಕೀರ್ತಿ, ಪ್ರತಿಷ್ಠೆಗಳನ್ನು ಹೆಚ್ಚಿಸ್ತಾನೆ. ಆದರೆ ಕೇತು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಆರೋಗ್ಯಕ್ಕೆ ಹಾನಿ ಇದೆ. 7ನೇ ಮನೆಯಲ್ಲಿ ರಾಹು ಕೂಡ ಸಂಗಾತಿಯ ಆರೋಗ್ಯಕ್ಕೆ ಧಕ್ಕೆ ತರ್ತಾನೆ. ನಿಮ್ಮ ದಶಾಭುಕ್ತಿ ನೋಡಿಕೊಳ್ಳಿ. ಕನ್ಯಾ ರಾಶಿಯ ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಗೋ ಸಂಭವವೂ ಇದೆ. ಈ ಮಾಸದ ಕೊನೆವರೆಗೂ ಶುಕ್ರ 5ನೇ ಮನೆಯಲ್ಲಿ ಇರ್ತಾನೆ. ಹೆಣ್ಣು ಮಕ್ಕಳಿಗೆ ಶುಭವಾಗುತ್ತೆ.
ಅಲಂಕಾರಿಕ ಸಾಮಗ್ರಿಗಳ ವಸ್ತ್ರಗಳ ಮಾರಾಟಗಾರರಿಗೆ ಒಳ್ಳೆಯದು. ಹಣದ ಅಭಾವ ಇಲ್ಲದಿದ್ರೂ ಬೇರೆ ಬೇರೆ ಕಿರಿಕಿರಿಗಳಿಗಿಂತ ನಿಮ್ಮ ಮನಸ್ಸಿಗೆ ಹಿತ ಇರೋದಿಲ್ಲ. ಧನ್ವಂತರಿ ದೇವರನ್ನ ಆರಾಧಿಸಿ. ತುಲಾ ರಾಶಿಯ ಮಾಸ ಭವಿಷ್ಯ. ಈಗ ಗುರು 8ನೇ ಮನೆಯಲ್ಲಿ ಇರುವುದು ಮಾನಸಿಕ ಒತ್ತಡ, ಹಣಕಾಸಿನ ತಾಪತ್ರಯ ಮೊದಲಾದ ಸಂಕಟಗಳು ಎದುರಾಗ್ತಿವೆ. ನೀವು ಎಷ್ಟೇ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರೂ ಹೊಸ ಸಮಸ್ಯೆಗಳು ಉದ್ಭವವಾಗ್ತಲೇ ಇದೆ. ಈಗ ನಿಮಗೆ 6ನೇ ಮನೆಯಲ್ಲಿ ಇರೋ ರಾಹು ಬಹುದೊಡ್ಡ ಶಕ್ತಿ. ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಗುರುಬಲ ಶನಿಬಲ ಇಲ್ಲದೇ ಇದ್ರೂ ಕೊಂಚ ಮಟ್ಟಿಗೆ ನಿಮಗೆ ಜೀವನ ಸಮತೋಲನದಲ್ಲಿ ಸಾಗ್ತಿದೆ. 4ನೇ ಮನೆಯಲ್ಲಿ ಶುಕ್ರ ಈ ಮಾಸದ ಕೊನೆವರೆಗೂ ಇರ್ತಾನೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ವಾಹನದಿಂದ ಲಾಭ ಇದೆ. ಗೃಹಾಲಂಕಾರಕ್ಕೆ ಖರ್ಚು ಮಾಡ್ತೀರಿ. ದೊಡ್ಡ ವಾಹನ ಕೊಳ್ಳೋ ಯೋಗ ಇದೆ. ವಾಹನಕ್ಕೆ ಸಂಬಂಧಪಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆಯ ವಹಿವಾಟು ನಡೆಯುತ್ತೆ. 2ನೇ ಮನೆಯಲ್ಲಿ ಬುಧ ಹಣಕಾಸಿನ ಸ್ಥಿತಿ ಸುಧಾರಿಸಲಿದೆ. ಸೂರ್ಯ 3ನೇ ಮನೆಯಲ್ಲಿ ಇರುವುದು ಸಹ ನಿಮಗೆ ಶಕ್ತಿಯನ್ನ ಛಲವನ್ನ ಕೊಟ್ಟು ಕಾಪಾಡ್ತಾನೆ. ಈ ತಿಂಗಳಲ್ಲಿ ಏನಾದರೂ ಒಳ್ಳೆಯ ಸುದ್ದಿ ಕೇಳ್ತೀರಿ. ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ. ಈ ಮಾಸ ಪೂರ್ತಿ ಗುರುಬಲ ಇದೆ. 2ನೇ ಮನೆಯಲ್ಲಿ ಸೂರ್ಯ, 3ನೇ ಮನೆಯಲ್ಲಿ ಶುಕ್ರ, 11ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ಗುರು ಇದ್ದಾರೆ. ಹೀಗಾಗಿ ಸಮಯ ಬಹಳ ಚೆನ್ನಾಗಿದೆ. ನೀವು ಅಂದುಕೊಂಡಿದ್ದ ಕೆಲಸಗಳು ನಿರಾಯಾಸವಾಗಿ ನೆರವೇರುತ್ತೆ. ಹೊಸ ಉದ್ಯೋಗ ಸಿಗುವುದು, ಉದ್ಯೋಗದಲ್ಲಿ ಬಡ್ತಿ, ಮದುವೆ ಆಗುವುದು, ಮನೆ ಕಟ್ಟುವುದು, ಲೋನ್ ಸ್ಯಾಂಕ್ಷನ್ ಇತ್ಯಾದಿ ಗುಣಾತ್ಮಕ ಕೆಲಸಗಳು ನೆರವೇರುತ್ತೆ. ವಿದೇಶ ಪ್ರವಾಸ ಯೋಗ ಇದೆ. ನಿಮ್ಮ ಪ್ರಾಜೆಕ್ಟ್ಗಳೆಲ್ಲ ನೀವು ಅಂದುಕೊಂಡ ರೀತಿಯಲ್ಲೇ ನೆರವೇರುತ್ತೆ. ನಿಮ್ಮ ಮನಸ್ಸಿಗೆ ನಿರಾಳವಾಗುತ್ತೆ. ಸಹೋದರಿಯರಿಂದ ಲಾಭ ಇದೆ. ಸಹೋದರಿಯರ ನೆರವು ದೊರೆಯುತ್ತೆ. 5ನೇ ಮನೆಯಲ್ಲಿ ರಾಹು ಇರೋದು ಸಂತಾನಕ್ಕೆ ಕೊಂಚ ದೋಷಕಾರಕ. ಮಕ್ಕಳಿಂದ ವಿರೋಧ ಅನುಭವಿಸಬೇಕಾಗುತ್ತೆ. ಇನ್ನು ಧನಸ್ಸು ರಾಶಿಯ ಮಾಸ ಭವಿಷ್ಯ. 6ನೇ ಮನೆಯಲ್ಲಿ ಗುರು ಇದ್ದು ನಿಮ್ಮ ಸ್ಥಾನಮಾನ ಸ್ಥಿತಿಗತಿಗಳು ಚಂಚಲಗೊಳ್ಳೋ ಸಾಧ್ಯತೆ ಇದೆ. ತೀರಾ ಆಪ್ತರ ವಿಯೋಗ ನಿಮ್ಮನ್ನ ಹೈರಾಣಾಗಿಸುತ್ತೆ. ನಿಮ್ಮ ಯೋಜನೆಗಳು ನೀವು ಅಂದುಕೊಂಡ ರೀತಿಯಲ್ಲಿ ನಡೆಯದೆ ಟೆನ್ಷನ್ ಕೊಡೋ ಸಾಧ್ಯತೆ ಇದೆ. 3ರಲ್ಲಿ ಶನಿ ಇದ್ರೂ ಈಗ ಬಲ ಕಡಿಮೆ ಆಗಿದೆ. ಈ ಮಾಸ ಪೂರ್ತಿ 2ನೇ ಮನೆಯಲ್ಲಿ ಶುಕ್ರ ಇರೋದೇ ನಿಮಗೆ ಕೊಂಚ ಬಲ. ಬರಗಾಲದಲ್ಲಿ ತಂಗಾಳಿ ಬೀಸಿದ ಹಾಗೆ. ಆಗ ಶುಕ್ರನಿಂದ ಕೆಲವು ಶುಭ ಫಲಗಳನ್ನು ಕಾಣ್ತೀರಿ. ವೃತ್ತಿಯಲ್ಲಿ ಸಮಸ್ಥಿತಿ ಇರುತ್ತೆ. ವೃತ್ತಿ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಯಾವುದೇ ಬದಲಾವಣೆಗಳು ಈಗ ಸಾಧ್ಯವಿಲ್ಲ. ವರ್ಗಾವಣೆ, ಬಡ್ತಿ ಮುಂತಾದವು ಮುಂದಕ್ಕೆ ಹೋಗುತ್ತೆ. ನಿಮ್ಮ ರಾಶಿಗೆ ಈ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ಬರ್ತಾನೆ. ಇದು ಕೂಡ ಕೊಂಚ ಒತ್ತಡಗಳನ್ನು ಸೃಷ್ಟಿಸುತ್ತೆ. ಯಾವುದೇ ನಿರ್ಧಾರ ಮಾಡುವಾಗ ಆತುರ ಬೇಡ. 4-6 ಬಾರಿ ಯೋಚಿಸಿ ಮುಂದುವರಿಯಿರಿ. ಈಶ್ವರನನ್ನ ಧ್ಯಾನ ಮಾಡಿ ಗುರುರಾಯರ ಸ್ತೋತ್ರ ಹೇಳಿಕೊಳ್ಳಿ. ಮಕರ ರಾಶಿಯ ಮಾಸ ಭವಿಷ್ಯ. ಗುರು 5ನೇ ಮನೆಯಲ್ಲಿ ಇದ್ರೂ ನಿಮಗೆ ಪ್ರಯೋಜನವಾಗ್ತಿಲ್ಲ. ಗುರು ವಕ್ರಿಯರಾಗಿದ್ದಾರೆ. ಗುರು ವಕ್ರತೆ ತ್ಯಜಿಸಿದಾಗ ನಿಮಗೆ ಶುಭ ಫಲಗಳನ್ನು ಪ್ರಾರಂಭವಾಗುತ್ತೆ. ಇನ್ನು ಕೆಲವೇ ದಿನಗಳನ್ನು ಸಾಡೆ ಸಾತಿಯ ಪ್ರಭಾವ ಕೂಡ ಮುಕ್ತಾಯವಾಗುತ್ತೆ. ಈ ತಿಂಗಳಲ್ಲೇ ನಿಮಗೆ ಏನಾದರೂ ಶುಭ ಸುದ್ದಿ ಬರಬಹುದು. ಅರ್ಹರಿಗೆ ವಿವಾಹ, ನಿಷ್ಕರ್ಷೆ, ಹೊಸ ಉದ್ಯೋಗ, ಬಡ್ತಿ, ವಿದೇಶ ಪ್ರವಾಸ ಮೊದಲಾದ ಎಲ್ಲ ಶುಭ ಸಂಗತಿಗಳು ನಿಮಗೆ ಸಿಗುತ್ತೆ. ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತೀರಿ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಂಗತಿಗಳು ಈಗ ಕಾರ್ಯಪ್ರವೃತ್ತವಾಗುತ್ತೆ. ಕುಂಭರಾಶಿಯ ಮಾಸ ಭವಿಷ್ಯ. ಬಹಳ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸ್ತೀರಿ. ಮಾನಹಾನಿ, ಧನಹಾನಿ ಆರೋಪಗಳು, ದೂಷಣೆಗಳು ಇವೆಲ್ಲವೂ ಇವೆ. ಕೆಲವು ನೀವೇ ಮಾಡಿಕೊಂಡ ಅಚಾತುರ್ಯಗಳಿಗೆ ಈಗ ಫಲವನ್ನು ಅನುಭವಿಸ್ತಿದ್ದೀರಿ. ಅಧಿಕಾರ ಇದ್ರೂ ಆಪಾದನೆ ತಪ್ಪಲಿಲ್ಲ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕವಾಗಿಯೂ ಅಶಾಂತಿ ಎದುರಿಸ್ತಿದ್ದೀರಿ. ನೀವು ನಿಮ್ಮ ರಾಶಿಯಲ್ಲೇ ಶನಿ ಇರುವುದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆ. ಸಾಡೆ ಸಾತಿಯ ಮಧ್ಯಭಾಗದಲ್ಲಿ ಇರೋದ್ರಿಂದ 4 ದಿಕ್ಕಿನಲ್ಲೂ ಸಂಕಷ್ಟಗಳು ಎದುರಾಗ್ತಿವೆ. ಯಾವ ಹೊಸ ಯೋಜನೆ ಕೈಗೆತ್ತಿಕೊಂಡ್ರೂ ಯಶಸ್ಸು ಸಿಗದೆ ಕಂಗಾಲಾಗ್ತೀರಿ. ಗುರು 4ನೇ ಮನೆಯಲ್ಲಿ ಇರುವುದು ಕ್ಲಿಷ್ಟ ಪರಿಸ್ಥಿತಿಗಳನ್ನು ಅನುಭವಿಸುವಂತೆ ಮಾಡಿದೆ. ಐಷಾರಾಮಿಯಲ್ಲಿದ್ದರೂ ವನವಾಸ ಅನುಭವಿಸಿದಂತಿರುವ ಪರಿಸ್ಥಿತಿ. ಈ ಸಂಕಷ್ಟಗಳು ತಿಳಿಯಲಾಗಲು ಬಹಳ ಸಮಯ ಬೇಕು. ಮೀನರಾಶಿಯ ಮಾಸ ಭವಿಷ್ಯ. ಕುಂಭರಾಶಿಗಿಂತ ನಿಮ್ಮ ಪರಿಸ್ಥಿತಿ ವಿಭಿನ್ನವಾಗೇನೂ ಇಲ್ಲ. ಹಣಕಾಸು ದುಸ್ಥಿತಿ, ನಿರುದ್ಯೋಗ, ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಇವೆಲ್ಲವೂ ಇರುತ್ತೆ. ಪ್ರೀತಿ ಪಾತ್ರರ ನಿರ್ಗಮನವೂ ಆಗಬಹುದು. ಮಾನಸಿಕ ಅಶಾಂತಿ ಇರುತ್ತೆ. ನೀವು ಸಾಡೆ ಸಾತಿಯ ಮೊದಲ ಭಾಗದಲ್ಲಿ ಇದ್ದೀರಿ. ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದು ನಿಮ್ಮ ವೈಯಕ್ತಿಕ ಬದುಕಿಗೆ, ಬೆಳವಣಿಗೆಗೆ ತೊಡಕನ್ನು ಉಂಟು ಮಾಡುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಅಷ್ಟೋತ್ತರ ಜಪಿಸಿ.
ದುರ್ಗಾದೇವಿಯ ಸ್ತೋತ್ರ ಹೇಳಿಕೊಳ್ಳಿ. ವೃತ್ತಿಯಲ್ಲೂ ಒತ್ತಡಗಳು ಇರುತ್ತೆ. ಖರ್ಚು ವಿಪರೀತವಾಗಿ ಇರುತ್ತೆ. ನೀವು ಎಷ್ಟು ಮಿತವ್ಯಯ ಮಾಡಬೇಕೆಂದು ಅನಿಸಿದ್ರೂ ನಿಮ್ಮ ಹಿಡಿತ ಜಾರಿ ದುಂದುವೆಚ್ಚ ಆಗಿಬಿಡುತ್ತೆ. ಇನ್ನು ಕೆಲವು ಕಾಲ ಹೀಗೆ ಕಷ್ಟ ನಷ್ಟಗಳು ಇರುತ್ತೆ.